ಅಜಿತ್ ಪವಾರ್ ನಿಧನದಲ್ಲೂ ಕೂಡ ಈಗ ರಾಜಕೀಯ ಶುರು ಆಯಿತು. ಅಜಿತ್ ಪವಾರ್ ನಿಧನದ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನುಮಾನದ ಹುತ್ತ ಅವರನ್ನ ಕಾಡ್ತಾ ಇದೆ. ಈ ದೇಶದಲ್ಲಿ ನಾಗರಿಕರಿಗೆ ಯಾವುದೇ ಭದ್ರತೆ ಸುರಕ್ಷತೆ ಇಲ್ಲ, ರಾಜಕೀಯ ನಾಯಕರಿಗೂ ಯಾವುದೇ ಭದ್ರತೆ ಇಲ್ಲ, ವಿಪಕ್ಷಗಳ ನಾಯಕರ ಹಣೆ ಬರಹ ಹೇಗಿದೆ ಅಂತ ಗೊತ್ತಿಲ್ಲ. ಅಜಿತ್ ಪವಾರ್ ಆಡಳಿತ ಪಕ್ಷದ ಜೊತೆಗಿದ್ದವರು. ಅಜಿತ್ ಪವಾರ್ ಬಿಜೆಪಿ ಸಂಬಂಧ ಬಿಡೋದಕ್ಕೆ ಮುಂದಾಗಿದ್ರು. ಸೋಷಿಯಲ್ ನೆಟ್ವರ್ಕ್ ಮೂಲಕ ನಾನು ತಿಳ್ಕೊಂಡಿದ್ದೆ. ಇವತ್ತೇನಾಗಿದೆ ಅದರ ಬಗ್ಗೆ ಪರಿಪೂರ್ಣ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ ಮೂಲಕ ಸಮಗ್ರ ತನಿಖೆ ಆಗಬೇಕು. ನಮಗೆ ಕೇವಲ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ. ಉಳಿದೆಲ್ಲ ತನಿಖಾ ಸಂಸ್ಥೆಗಳನ್ನು ಸರ್ಕಾರ ಖರೀದಿ ಮಾಡಿಬಿಟ್ಟಿದೆ ಅಂತ ಹೇಳಿ ಅಜಿತ್ ಪವಾರ್ ಈ ನಿಧನದ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ಅವರಿಗೆ ಅನುಮಾನ ಕಾಡ್ತಾ ಇದೆಯಂತೆ ಈ ಸಾವಿನ ಬಗ್ಗೆ. ಈ ದೇಶದ ನಾಗರಿಕರಿಗೆ ಸುರಕ್ಷತೆ ಭದ್ರತೆ ಅನ್ನೋದಿಲ್ಲ, ರಾಜಕೀಯ ನಾಯಕರಿಗೂ ಯಾವುದೇ ರೀತಿಯ ಭದ್ರತೆ ಇಲ್ಲ. ಅಜಿತ್ ಪವಾರ್ ಬಿಜೆಪಿಯನ್ನ ಬಿಡೋದಕ್ಕೆ ಮುಂದಾಗಿದ್ರು. ಅಷ್ಟೊಳಗೆ ಈ ರೀತಿಯ ಘಟನೆ ನಡೆದೋಗಿದೆ. ಇದು ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ತನಿಖೆ ಆಗಬೇಕು ಈ ಬಗ್ಗೆ ಅಂತ ಮಮತಾ ಬ್ಯಾನರ್ಜಿ ಅವರು ಆಗ್ರಹಿಸಿದ್ದಾರೆ. Deputy Chief Minister, he died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but he was very much with the ruling party. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased. And really it's a great loss for the country. Maybe he's from the opposition. Now he's from the opposition. But tomorrow he's supposed to join the original. ಅಜಿತ್ ಪವಾರ್ ನಿಧನದಲ್ಲೂ ಕೂಡ ಈಗ ರಾಜಕೀಯ ಶುರು ಆಯಿತು. ಅಜಿತ್ ಪವಾರ್ ನಿಧನದ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನುಮಾನದ ಹುತ್ತ ಅವರನ್ನ ಕಾಡ್ತಾ ಇದೆ. ಈ ದೇಶದಲ್ಲಿ ನಾಗರಿಕರಿಗೆ ಯಾವುದೇ ಭದ್ರತೆ ಸುರಕ್ಷತೆ ಇಲ್ಲ, ರಾಜಕೀಯ ನಾಯಕರಿಗೂ ಯಾವುದೇ ಭದ್ರತೆ ಇಲ್ಲ, ವಿಪಕ್ಷಗಳ ನಾಯಕರ ಹಣೆ ಬರಹ ಹೇಗಿದೆ ಅಂತ ಗೊತ್ತಿಲ್ಲ. ಅಜಿತ್ ಪವಾರ್ ಆಡಳಿತ ಪಕ್ಷದ ಜೊತೆಗಿದ್ದವರು. ಅಜಿತ್ ಪವಾರ್ ಬಿಜೆಪಿ ಸಂಬಂಧ ಬಿಡೋದಕ್ಕೆ ಮುಂದಾಗಿದ್ರು. ಸೋಷಿಯಲ್ ನೆಟ್ವರ್ಕ್ ಮೂಲಕ ನಾನು ತಿಳ್ಕೊಂಡಿದ್ದೆ. ಇವತ್ತೇನಾಗಿದೆ ಅದರ ಬಗ್ಗೆ ಪರಿಪೂರ್ಣ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ ಮೂಲಕ ಸಮಗ್ರ ತನಿಖೆ ಆಗಬೇಕು. ನಮಗೆ ಕೇವಲ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ. ಉಳಿದೆಲ್ಲ ತನಿಖಾ ಸಂಸ್ಥೆಗಳನ್ನು ಸರ್ಕಾರ ಖರೀದಿ ಮಾಡಿಬಿಟ್ಟಿದೆ ಅಂತ ಹೇಳಿ ಅಜಿತ್ ಪವಾರ್ ಈ ನಿಧನದ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ಅವರಿಗೆ ಅನುಮಾನ ಕಾಡ್ತಾ ಇದೆಯಂತೆ ಈ ಸಾವಿನ ಬಗ್ಗೆ. ಈ ದೇಶದ ನಾಗರಿಕರಿಗೆ ಸುರಕ್ಷತೆ ಭದ್ರತೆ ಅನ್ನೋದಿಲ್ಲ, ರಾಜಕೀಯ ನಾಯಕರಿಗೂ ಯಾವುದೇ ರೀತಿಯ ಭದ್ರತೆ ಇಲ್ಲ. ಅಜಿತ್ ಪವಾರ್ ಬಿಜೆಪಿಯನ್ನ ಬಿಡೋದಕ್ಕೆ ಮುಂದಾಗಿದ್ರು. ಅಷ್ಟೊಳಗೆ ಈ ರೀತಿಯ ಘಟನೆ ನಡೆದೋಗಿದೆ. ಇದು ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ತನಿಖೆ ಆಗಬೇಕು ಈ ಬಗ್ಗೆ ಅಂತ ಮಮತಾ ಬ್ಯಾನರ್ಜಿ ಅವರು ಆಗ್ರಹಿಸಿದ್ದಾರೆ. Deputy Chief Minister, he died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but he was very much with the ruling party. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased. And really it's a great loss for the country. Maybe he's from the opposition. Now he's from the opposition.
but tomorrow he's supposed to join the original. ಅಜಿತ್ ಪವಾರ್ ನಿಧನದಲ್ಲೂ ಕೂಡ ಈಗ ರಾಜಕೀಯ ಶುರು ಆಯಿತು. ಅಜಿತ್ ಪವಾರ್ ನಿಧನದ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನುಮಾನದ ಹುತ್ತ ಅವರನ್ನ ಕಾಡ್ತಾ ಇದೆ. ಈ ದೇಶದಲ್ಲಿ ನಾಗರಿಕರಿಗೆ ಯಾವುದೇ ಭದ್ರತೆ ಸುರಕ್ಷತೆ ಇಲ್ಲ, ರಾಜಕೀಯ ನಾಯಕರಿಗೂ ಯಾವುದೇ ಭದ್ರತೆ ಇಲ್ಲ, ವಿಪಕ್ಷಗಳ ನಾಯಕರ ಹಣೆ ಬರಹ ಹೇಗಿದೆ ಅಂತ ಗೊತ್ತಿಲ್ಲ. ಅಜಿತ್ ಪವಾರ್ ಆಡಳಿತ ಪಕ್ಷದ ಜೊತೆಗಿದ್ದವರು. ಅಜಿತ್ ಪವಾರ್ ಬಿಜೆಪಿ ಸಂಬಂಧ ಬಿಡೋದಕ್ಕೆ ಮುಂದಾಗಿದ್ರು. ಸೋಷಿಯಲ್ ನೆಟ್ವರ್ಕ್ ಮೂಲಕ ನಾನು ತಿಳ್ಕೊಂಡಿದ್ದೆ. ಇವತ್ತೇನಾಗಿದೆ ಅದರ ಬಗ್ಗೆ ಪರಿಪೂರ್ಣ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ ಮೂಲಕ ಸಮಗ್ರ ತನಿಖೆ ಆಗಬೇಕು. ನಮಗೆ ಕೇವಲ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ, ಉಳಿದೆಲ್ಲ ತನಿಖಾ ಸಂಸ್ಥೆಗಳನ್ನು ಸರ್ಕಾರ ಖರೀದಿ ಮಾಡಿಬಿಟ್ಟಿದೆ ಅಂತ ಹೇಳಿ ಅಜಿತ್ ಪವಾರ್ ಈ ನಿಧನದ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ಅವರಿಗೆ ಅನುಮಾನ ಕಾಡ್ತಾ ಇದೆಯಂತೆ ಈ ಸಾವಿನ ಬಗ್ಗೆ. ಈ ದೇಶದ ನಾಗರಿಕರಿಗೆ ಸುರಕ್ಷತೆ ಭದ್ರತೆ ಅನ್ನೋದಿಲ್ಲ, ರಾಜಕೀಯ ನಾಯಕರಿಗೂ ಯಾವುದೇ ರೀತಿಯ ಭದ್ರತೆ ಇಲ್ಲ. ಅಜಿತ್ ಪವಾರ್ ಬಿಜೆಪಿಯನ್ನ ಬಿಡೋದಕ್ಕೆ ಮುಂದಾಗಿದ್ರು. ಅಷ್ಟೊಳಗೆ ಈ ರೀತಿಯ ಘಟನೆ ನಡೆದು ಹೋಗಿದೆ. ಇದು ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ತನಿಖೆ ಆಗಬೇಕು ಈ ಬಗ್ಗೆ ಅಂತ ಮಮತಾ ಬ್ಯಾನರ್ಜಿ ಅವರು ಆಗ್ರಹಿಸಿದ್ದಾರೆ. Deputy Chief Minister, he died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but he was very much with the ruling party. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased. And really it's a great loss for the country. Maybe he's from the opposition. Now he's from the opposition. But tomorrow he's supposed to join the original. ಅಜಿತ್ ಪವಾರ್ ನಿಧನದಲ್ಲೂ ಕೂಡ ಈಗ ರಾಜಕೀಯ ಶುರು ಆಯಿತು. ಅಜಿತ್ ಪವಾರ್ ನಿಧನದ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನುಮಾನದ ಹುತ್ತ ಅವರನ್ನ ಕಾಡ್ತಾ ಇದೆ. ಈ ದೇಶದಲ್ಲಿ ನಾಗರಿಕರಿಗೆ ಯಾವುದೇ ಭದ್ರತೆ ಸುರಕ್ಷತೆ ಇಲ್ಲ, ರಾಜಕೀಯ ನಾಯಕರಿಗೂ ಯಾವುದೇ ಭದ್ರತೆ ಇಲ್ಲ, ವಿಪಕ್ಷಗಳ ನಾಯಕರ ಹಣೆ ಬರಹ ಹೇಗಿದೆ ಅಂತ ಗೊತ್ತಿಲ್ಲ. ಅಜಿತ್ ಪವಾರ್ ಆಡಳಿತ ಪಕ್ಷದ ಜೊತೆಗಿದ್ದವರು. ಅಜಿತ್ ಪವಾರ್ ಬಿಜೆಪಿ ಸಂಬಂಧ ಬಿಡೋದಕ್ಕೆ ಮುಂದಾಗಿದ್ರು. ಸೋಷಿಯಲ್ ನೆಟ್ವರ್ಕ್ ಮೂಲಕ ನಾನು ತಿಳ್ಕೊಂಡಿದ್ದೆ. ಇವತ್ತೇನಾಗಿದೆ ಅದರ ಬಗ್ಗೆ ಪರಿಪೂರ್ಣ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ ಮೂಲಕ ಸಮಗ್ರ ತನಿಖೆ ಆಗಬೇಕು. ನಮಗೆ ಕೇವಲ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ, ಉಳಿದೆಲ್ಲ ತನಿಖಾ ಸಂಸ್ಥೆಗಳನ್ನು ಸರ್ಕಾರ ಖರೀದಿ ಮಾಡಿಬಿಟ್ಟಿದೆ ಅಂತ ಹೇಳಿ ಅಜಿತ್ ಪವಾರ್ ಈ ನಿಧನದ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ಅವರಿಗೆ ಅನುಮಾನ ಕಾಡ್ತಾ ಇದೆಯಂತೆ ಈ ಸಾವಿನ ಬಗ್ಗೆ. ಈ ದೇಶದ ನಾಗರಿಕರಿಗೆ ಸುರಕ್ಷತೆ ಭದ್ರತೆ ಅನ್ನೋದಿಲ್ಲ, ರಾಜಕೀಯ ನಾಯಕರಿಗೂ ಯಾವುದೇ ರೀತಿಯ ಭದ್ರತೆ ಇಲ್ಲ. ಅಜಿತ್ ಪವಾರ್ ಬಿಜೆಪಿಯನ್ನ ಬಿಡೋದಕ್ಕೆ ಮುಂದಾಗಿದ್ರು. ಅಷ್ಟೊಳಗೆ ಈ ರೀತಿಯ ಘಟನೆ ನಡೆದು ಹೋಗಿದೆ. ಇದು ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ತನಿಖೆ ಆಗಬೇಕು ಈ ಬಗ್ಗೆ ಅಂತ ಮಮತಾ ಬ್ಯಾನರ್ಜಿ ಅವರು ಆಗ್ರಹಿಸಿದ್ದಾರೆ. Deputy Chief Minister, he died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but he was very much with the ruling party. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased.
And really it's a great loss for the country. Maybe he's from the opposition. Now he's from the opposition. But tomorrow he's supposed to join the original